ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ವಾಹನ ಚಾಲಕರು ಸಂಚಾರಿ ನಿಯಮಗಳನ್ನು ಪಾಲಿಸದ ಕಾರಣ ಅತಿ ಹೆಚ್ಚು ಅಪಘಾತಗಳು. ಜಿಲ್ಲೆಯಲ್ಲಿ ತಿಂಗಳೊಂದಕ್ಕೆ 500ಕ್ಕೂ ಹೆಚ್ಚು ಅಪಘಾತವೆಂದ ಎಎಸ್ಪಿ ಶ್ರೀನಿಧಿ ಅವರು. ಹಿರಿಸಾವಿಯಲ್ಲಿ ರಸ್ತೆ ಸುರಕ್ಷತೆ ಸಲುವಾಗಿ ನಡೆದ ರನ್ ಸೇಫ್ಟಿ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿಕೆ. ಶ್ರೀ ಸತ್ಯಸಾಯಿ ಬಾಬಾರವರ 100ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ದೇಶವ್ಯಾಪಿ ಸಂಚರಿಸುತ್ತಿರುವ ಪ್ರೇಮ ಪ್ರವಾಹಿನಿ ರಥಯಾತ್ರೆ ಪಟ್ಟಣಕ್ಕೆ ಆಗಮನ. ಸಾವಿರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಪೂರ್ಣಕುಂಭ ಕಳಶ, ವೇದಘೋಷ, ಮಂಗಳವಾದ್ಯ, ಕಲಾಮೇಳದೊಂದಿಗೆ ಮೆರವಣಿಗೆ. ತಾಲೂಕಿನ ಶ್ರಾವಣಬೆಳಗೊಳ ಹೋಬಳಿ ಉತ್ತಿನಹಳ್ಳಿ ಗ್ರಾಮದಲ್ಲಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ 2026ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ. ಶಾಸಕ ಬಾಲಕೃಷ್ಣ ಅವರಿಂದ ಉದ್ಘಾಟನೆ. ಮಕ್ಕಳ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮ. ಹಾಗೂ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯ ಲಕ್ಷ್ಮೀನಾರಾಯಣರವರಿಂದ ವಿಶ್ವ ಮಹಿಳಾ ದಿನದ ಸಲುವಾಗಿ ತಾಲೂಕಿನ ಮಹಿಳೆಯರಿಗೆ ಶುಭಾಶಯ ಸಲ್ಲಿಕೆ. ಮಾತೃ ಸ್ವರೂಪಿ, ದೈವ ಸ್ವರೂಪಿಯಾದ ಹೆಣ್ಣನ್ನು ಪ್ರತಿಯೊಬ್ಬರು ಗೌರವಿಸಬೇಕೆಂದರು. ವಾಹನ ಚಾಲಕರು ಸಂಚಾರಿ ನಿಯಮಗಳನ್ನು ಮತ್ತು ಸುರಕ್ಷತೆಗಳನ್ನು ಪಾಲಿಸದೇ ಇರುವುದರಿಂದ ಹಾಸನ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತದ ಸಂಖ್ಯೆಗಳು ಹೆಚ್ಚಾಗಿ 500ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಹಾಸನ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ ಅವರು ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ 75ರ ದೇವಿಹಳ್ಳಿ ಹಾಸನ ಟೋಲ್ ಪ್ಲಾಜಾ ಕಂಪನಿಯು ಪ್ರಾದೇಶಿಕ ಸಾರಿಗೆ ಮತ್ತು ಪೊಲೀಸ್ ಇಲಾಖೆಗಳ ಸಹಯೋಗದಲ್ಲಿ ತಾಲೂಕಿನ ಹಿರಿಸಾವಿಯಲ್ಲಿ ಏರ್ಪಡಿಸಿದ ರನ್ ಫಾರ್ ಸೇಫ್ಟಿ ಮತ್ತು ರಸ್ತೆಯ ಸುರಕ್ಷತೆ ಕುರಿತಾಗಿ ಆಯೋಜಿಸಿದ್ದ ಮ್ಯಾರಥಾನ್ ಓಟ ಮತ್ತು ನಡಿಗೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಬೈಕ್ ಸವಾರರು ಹೆಲ್ಮೆಟ್, ಕಾರಿನವರು ಸೀಟ್ ಬೆಲ್ಟ್ ಧರಿಸುವುದಿಲ್ಲ. ಪೊಲೀಸರು ಇದನ್ನು ಕೇಳಿದ್ರೆ ಅವರ ಪಾಲಿಗೆ ಶತ್ರುಗಳಾಗಿ ಕಾಣ್ತಾರೆ. ನಾವುಗಳು ನೀವು ಮತ್ತು ನಿಮ್ಮ ಕುಟುಂಬದ ಹಿತದೃಷ್ಟಿಗೆ ಕೆಲಸ ಮಾಡ್ತೇವೆ. ಎಲ್ಲರೂ ಅರ್ಥ ಮಾಡಿಕೊಂಡು ವಾಹನಗಳನ್ನು ಚಲಾಯಿಸಿ ಎಂದರು. ಹಾಸನ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಪ್ರಕಾಶ್ ಮಾತನಾಡಿ, ದೇಶದಲ್ಲಿ ಹೆಚ್ಚು ಅಪಘಾತ ನಡೆಯುವ ಜಿಲ್ಲೆಗಳಲ್ಲಿ ಹಾಸನ ಜಿಲ್ಲೆ 66ನೇ ಸ್ಥಾನ ಮತ್ತು ರಾಜ್ಯದಲ್ಲಿ 6ನೇ ಸ್ಥಾನದಲ್ಲಿದೆ. ಸಾರ್ವಜನಿಕರು ಜಾಗೃತರಾದರೆ ಮಾತ್ರ ಅಪಘಾತಗಳನ್ನು ತಡೆಯಲು ಸಾಧ್ಯ ಎಂದರು. ವೇದಿಕೆಯಲ್ಲಿ ಟೋಲ್ ಪ್ಲಾಜಾದ ಮುಖ್ಯಸ್ಥರಾದ ಸಿಕೆ ಸುನಿಲ್, ಕರ್ನಲ್ ನಟೇಶ್, ವೈದ್ಯೆ ಅನಿತಾ ಇದ್ರು. ಬೆಳಗ್ಗೆ 6 ಗಂಟೆಗೆ ಹಿರಿಸಾವಿಯ ಪೊಲೀಸ್ ಠಾಣೆಯ ಮುಂಭಾಗದಿಂದ ಮ್ಯಾರಥಾನ್ ಪ್ರಾರಂಭವಾಗಿ ಶ್ರೀಕಂಠಯ್ಯ ವೃತ್ತ, ಶ್ರೀ ಚೌಡೇಶ್ವರಿ ಮಹಾದ್ವಾರ, ರಾಜ್ಯ ಹೆದ್ದಾರಿ 8ರ ಮೂಲಕ ದಿಡ್ಗಾ ಅಂಡರ್ಪಾಸ್ ಮೂಲಕ NH 75ರ ಸರ್ವಿಸ್ ರಸ್ತೆಯಲ್ಲಿ ಸುಮಾರು 5.5 ಕಿಲೋಮೀಟರ್ ಸಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಮುಕ್ತಾಯವಾಯಿತು. ಓಟ ಮತ್ತು ನಡಿಗೆಯಲ್ಲಿ ಭಾಗವಹಿಸಲು ನೋಂದಾಯಿಸಿದ್ದ 1,000 ಜನರಿಗೆ ನೆನಪಿಗಾಗಿ ಮತ್ತು ಸುರಕ್ಷತೆಗಾಗಿ ಹೆಲ್ಮೆಟ್ ಅನ್ನು DHTPL ವತಿಯಿಂದ ನೀಡಲಾಯಿತು. ನಮ್ಮ ಇಲಾಖೆಯಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ಒಂದು 3 ತಿಂಗಳಾಯಿತು. ಇಲ್ಲಿ ನೋಡಬೇಕಾದ್ರೆ ಕೆಲವು ಆಶ್ಚರ್ಯಕರ ಫಿಗರ್ಸ್ ಅಂದರೆ ನಮ್ಮ ಅಂಕಿಅಂಶಗಳು ನಮ್ಮ ಗಮನಕ್ಕೆ ಬಂತು. ತಮಗೆಲ್ಲ ಗೊತ್ತಿರಬೇಕು, ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕರೋನಾ ಟೈಮ್ನಲ್ಲಿ ಸುಮಾರು ಜನ ಸತ್ತರು. ಅತ್ಯಂತ ಭೀಕರ, ಇಷ್ಟೊಂದು ಜನ ಸತ್ತರು ಅಂತೇಳಿ ಪ್ರತಿಯೊಬ್ಬರು ಮನನೊಂದು ಭಾಳಷ್ಟು ಹೈಪ್ ಕ್ರಿಯೇಟ್ ಆಗಿತ್ತು. ನಾವೆಲ್ಲ ಭಯಭೀತಿಗಳೆಲ್ಲ ಭಾಳ ಇಟ್ಕೊಂಡಿದ್ವಿ. ಜನ ಮನೆ ಬಿಟ್ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ. ಇದು ಸತ್ಯ, ನಾವೆಲ್ಲ ಕಂಡಿರೋರು. ನಾವೆಲ್ಲ ಅದನ್ನ ಜಯಿಸಿ ಮುಂದೆ ಬಂದವರು. ಆದರೆ ಹಾಸನ ಜಿಲ್ಲೆಯಲ್ಲಿ ಕರೋನಾ ಟೈಮ್ನಲ್ಲಿ ಸತ್ತಿರೋ ಜನ ಎಷ್ಟು ಅಂತ ಗೊತ್ತಾ? ಜಾಸ್ತಿ ಅಂದರೆ ಒಂದು 100-120 ಇರ್ಬೋದು ಮ್ಯಾಕ್ಸಿಮಮ್. ಆದರೆ ನಿಮಗೆ ಗೊತ್ತಾ, ಈ ಹಾಸನ ಜಿಲ್ಲೆಯಲ್ಲಿ ವರ್ಷಕ್ಕೆ ಎಷ್ಟು ಜನ ಆಕ್ಸಿಡೆಂಟ್ ಸಾಯ್ತಾರೆ ಅಂತ? ಪ್ರತಿ ವರ್ಷ ಆವರೇಜ್ 500 ಜನ ಸಾಯ್ತಾರೆ. ಅಂದ್ರೆ ಕರೋನಾದಲ್ಲಿ ಸತ್ತಿರೋದಕ್ಕಿಂತಲೂ 5 ಪಟ್ಟು ಜಾಸ್ತಿ ಪ್ರತಿ ವರ್ಷ ಸಾಯ್ತಾರೆ. ಲಾಸ್ಟ್ ಇಯರ್, ಅದರ ಲಾಸ್ಟ್ ಇಯರ್ ಎಲ್ಲ ವರ್ಷದಲ್ಲೂ ಆವರೇಜ್ 500 ಜನ.
ಇದಕ್ಕೆ ಕಾರಣ ಏನು ಅಂತ ಅಂದರೆ, ನಾವೆಲ್ಲರೂ ಅನ್ಕೊಂಡಿರೋದು ನಾವು ದೇವ್ರ ಹತ್ರ ವರ ಪಡೆದ್ಬಿಟ್ಟು ಬಂದ್ಬಿಟ್ಟಿದ್ದೀವಿ, ನಮಗೆ ಮಾತ್ರ ಏನಾಗಲ್ಲ, ಏನಾದರೂ ಬೇರೆಯವ್ರಿಗಾಗದು. ಶ್ರೀ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ದೇಶಾದ್ಯಂತ ಸಂಚರಿಸುತ್ತಿರುವ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಯು ಗುರುವಾರದಂದು ಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸಾವಿರಾರು ಜನರು ಶ್ರದ್ಧಾ ಭಕ್ತಿಭಾವದಿಂದ ಸ್ವಾಗತಿಸಿದರು. ಆಂಧ್ರಪ್ರದೇಶದ ಪುಟ್ಟಪರ್ತಿಯಿಂದ ಆರಂಭಗೊಂಡ ಈ ರಥಯಾತ್ರೆ ಶಿವಮೊಗ್ಗ, ಚಿಕ್ಕಮಗಳೂರು ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಆಗಮಿಸಿ ಬೇಲೂರಿನಲ್ಲಿ ರಥಯಾತ್ರೆ ಮುಗಿಸಿ ಗುರುವಾರದಂದು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಥಯಾತ್ರೆ ಪ್ರಾರಂಭಗೊಂಡಿದ್ದು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ದೇಶಾದ್ಯಂತ ಸುಮಾರು 50,000 ಗ್ರಾಮಗಳನ್ನು ಸಂಚರಿಸಿ 3,50,000 ಕಿಲೋಮೀಟರ್ ಯಾತ್ರೆ ಪೂರ್ಣಗೊಳಿಸಿರುವ ಈ ರಥವು ಭಕ್ತರಲ್ಲಿ ವಿಶೇಷ ಭಾವನೆ ಮೂಡಿಸಿತು. ಬೇಲೂರು ತಾಲೂಕಿನಿಂದ ಚನ್ನರಾಯಪಟ್ಟಣ ತಾಲೂಕಿಗೆ ಬಂದ ರಥವನ್ನು ಶ್ರವಣಬೆಳಗೊಳ ಹೋಬಳಿಯ ಕೊತ್ತನಘಟ್ಟದಲ್ಲಿ ಸ್ವಾಗತಿಸಿ ಪಟ್ಟಣಕ್ಕೆ ಕರೆತರಲಾಯಿತು. ಬಳಿಕ ಕೆಂಪೇಗೌಡ ವೃತ್ತದ ಬಳಿಯಿಂದ ಪೂರ್ಣಕುಂಭ ಕಳಶ, ವೇದಘೋಷ, ಮಂಗಳವಾದ್ಯ, ಕಲಾಮೇಳ, ಚಿಣ್ಣರ ವಿವಿಧ ವೇಷಭೂಷಣ, ಭಜನೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ರಥದ ಮೆರವಣಿಗೆ ನಡೆಯಿತು. ಕೆಂಪೇಗೌಡ ವೃತ್ತದಿಂದಲೂ ಸಾವಿರಾರು ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಾಬಾ ಸ್ಮರಣೆಯಲ್ಲಿ ತೊಡಗಿದ್ರು. ರಥ ಸಾಗಿದ ಬೀದಿಗಳಲ್ಲಿ ಭಕ್ತಾದಿಗಳು ಬಾಬಾ ಪಾದುಕೆ ದರ್ಶನ ಪಡೆದರು. ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಆರ್ ನಾಗರಾಜ್ ಮಾತನಾಡಿ, ಈ ಪ್ರೇಮ ಪ್ರವಾಹಿನಿ ರಥವು ಸಾಮಾನ್ಯ ರಥವಲ್ಲ, ಸ್ವಾಮಿಯೇ ಪಟ್ಟಣಕ್ಕೆ ಆಗಮಿಸಿದಂತೆಯೇ ಭಾವಿಸಬೇಕು. ದೇಶಾದ್ಯಂತ 5 ರಥಗಳು ಸಂಚರಿಸುತ್ತಿದ್ದು ಅವುಗಳಲ್ಲಿ ಒಂದು ರಥ ಪಟ್ಟಣಕ್ಕೆ ಆಗಮಿಸಿದೆ. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಭಕ್ತರ ಉತ್ಸಾಹ ಹಾಗೂ ಭಾವನಾತ್ಮಕ ಸ್ವಾಗತ ನೋಡುವುದು ಸಂತೋಷ ತಂದಿದೆ. ಸಾರ್ವಜನಿಕರು, ಮಾಧ್ಯಮಗಳು ಹಾಗೂ ಪೊಲೀಸ್ ಇಲಾಖೆಯವರು ಉತ್ತಮ ಸಹಕಾರ ನೀಡಿದ್ದಾರೆ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದು ನಮ್ಮ ಭಾಗ್ಯ ಎಂದು ತಿಳಿಸಿದರು. ರಥಯಾತ್ರೆಯ ಬಳಿಕ ಪಟ್ಟಣದ ಸಿಜಿಎಂಆರ್ ಕಲ್ಯಾಣ ಮಂಟಪದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ವೇದಘೋಷ, ಬಾಲ ವಿಕಾಸ ಮಕ್ಕಳಿಂದ ಭರತನಾಟ್ಯ, ವಿಷ್ಣು, ಲಲಿತಾ ಸಹಸ್ರನಾಮ, ಸ್ವಾಮಿಯ ಸಂದೇಶ, ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯ ಯುವಕರಿಂದ ಗೀತ ಕಾರ್ಯಕ್ರಮ, ದಿವ್ಯ ದರ್ಶನ, ಪಾದ ನಮಸ್ಕಾರ, ಮಹಾಮಂಗಳಾರತಿ, ಬ್ರಹ್ಮಾರ್ಪಣದೊಂದಿಗೆ ಸ್ವಾಮಿಯವರಿಗೆ ನೈವೇದ್ಯ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಮಾರನೇ ದಿನದಂದು ಬೆಳಗ್ಗೆ 6 ಗಂಟೆಗೆ ಓಂಕಾರ, ಸುಪ್ರಭಾತ, ನಗರ ಸಂಕೀರ್ತನೆ ನಂತರ ಮಹಾಮಂಗಳಾರತಿಯೊಂದಿಗೆ ರಥವನ್ನ ಹೊಳೆನರಸೀಪುರಕ್ಕೆ ಬೀಳ್ಕೊಡಲಾಯಿತು. ತಾಲೂಕು ಸಂಚಾಲಕ ಅನಂತ ಪದ್ಮನಾಭ, ಶ್ರೀ ಸಾಯಿ ಮಂದಿರದ ಸದ್ಭಕ್ತರು ಭಾಗವಹಿಸಿದರು. ದೈವ ಸ್ವರೂಪಿ, ಮಾತೆಯಾಗಿ, ಮಡದಿಯಾಗಿ, ಸಹೋದರಿಯಾಗಿ ಸದಾ ಪುರುಷನ ಬೆನ್ನಿಗೆ ನಿಲ್ಲುವ ಆಕೆಯನ್ನು ಪ್ರತಿಯೊಬ್ಬರೂ ಗೌರವಿಸುವ ಕೆಲಸ ಮಾಡಬೇಕೆಂದು ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ಜನಸಮುದಾಯಕ್ಕೆ ಸೂಚನೆ ನೀಡಿದರು. ವಿಶ್ವ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ತಾಲೂಕಿನ ಮಹಿಳೆಯರಿಗೆ ಓಂ ಶಾಂತಿ ಲಕ್ಷ್ಮೀನಾರಾಯಣರವರು G4 ನ್ಯೂಸ್ ಮೂಲಕ ಶುಭಾಶಯ ಕೋರಿದರು. ಈ ವೇಳೆ ಅವರು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಅತ್ಯಾಚಾರಗಳನ್ನು ಖಂಡಿಸಿದರು. ಹಿಂದೂಸ್ತಾನದಲ್ಲಿ ಮಹಿಳೆಯರಿಗೆ ಅತ್ಯುನ್ನತ ಸ್ಥಾನಮಾನ, ಗೌರವವಿದೆ. ಅದನ್ನು ಯುವ ಪೀಳಿಗೆ ಉಳಿಸಿಕೊಂಡು ಹೋಗುವುದನ್ನು ಕಲಿಯಬೇಕು. ಪ್ರತಿಯೊಬ್ಬರೂ ಧ್ಯಾನ, ಯೋಗದಲ್ಲಿ ತೊಡಗಿ ಆತ್ಮವನ್ನು ಹತೋಟಿಯಲ್ಲಿಟ್ಟು ನೆಮ್ಮದಿಯ ಬದುಕು ಕಾಣಬೇಕೆಂದರು. ಇನ್ನು ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದಿಂದ ಮಾರ್ಚ್ 13ರಂದು ಗಣಪತಿ ಪೆಂಡಾಲ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದ್ದು ಸರ್ವರು ಆಗಮಿಸುವಂತೆ ಮನವಿ ಮಾಡಿದರು. ಓಂ ಅಂದರೆ ನನ್ನ ಆತ್ಮ, ಓಂ ಶಾಂತಿನೇ ಶಾಂತಿಯೇ ಸ್ವಧರ್ಮ ಆಗಿದೆ.
ಈ ದಿನ ಮಹಿಳಾ ದಿನಾಚರಣೆ ಪ್ರಯುಕ್ತ ಆರ್ಥಿಕ ಶುಭಾಶಯಗಳೆಲ್ಲರಿಗೂ. 13ನೇ ತಾರೀಕು ಗಣಪತಿ ಪೆಂಡಾಲಲ್ಲಿ ಮಹಿಳೆ ದಿನಾಚರಣೆ ಇದೆ. ದಯವಿಟ್ಟು ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ. ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಹೆಚ್ಚಾಗ್ತಿದೆ. ಇದನ್ನು ದೂರ ಆಗಬೇಕು ಅಂದರೆ ನಮ್ಮ ಆತ್ಮಾಭಿಮಾನವನ್ನು ಬೆಳೆಸ್ಕೋಬೇಕು. ಆತ್ಮಾಭಿಮಾನ ಬೆಳೆಸ್ಕೊಂಡಾಗ ಮಹಿಳೆಯರ ದೌರ್ಜನ್ಯ ದೂರ ಆಗಕ್ಕೆ ಸಾಧ್ಯ. ಸ್ವಾಮಿ ವಿವೇಕಾನಂದನ ಹೇಳಿದ್ದಾರೆ, ಆತ್ಮನೇ ನನ್ನ ಗೆಳೆಯ, ಆಧ್ಯಾತ್ಮದಿಂದ ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದನ ಹೇಳಿದ್ದಾರೆ. ಅದೇ ರೀತಿ ಮಹಿಳೆಯರು ನಮ್ಮ ಈ ಓಂ ಶಾಂತಿ ಬಂದು ನಮ್ಮ ಜ್ಞಾನವನ್ನು ತಗೊಂಡು ಆತ್ಮಾಭಿಮಾನ ಹೆಚ್ಚಿದಾಗ ನಿಮ್ಮ ಆತ್ಮವನ್ನು ಯಾರೂ ಏನು ಮಾಡೋಕ್ಕಾಗಲ್ಲ, ಅಬಲೆಯರನ್ನು ಸಬಲೆಯನ್ನು ಮಾಡೋಕ್ಕಾಗಲ್ಲ. ಅದರಿಂದ ನಮ್ಮ ಈಶ್ವರಿ ವಿದ್ಯಾಲಯದಲ್ಲಿ 13ನೇ ತಾರೀಕಿಗೂ ಮಹಿಳಾ ದಿನಾಚರಣೆ ಇದೆ. ಬನ್ನಿ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅಂತ ಹೇಳ್ತಾರೆ. ಮನೆಯೇ ತಾಯಿನೇ ಮೊದಲು ಗುರು, ಇನ್ಯಾರು ಆಗಕ್ಕೆ ಸಾಧ್ಯ ಇಲ್ಲ. ಮನೆಯೇ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಮೊದಲು ಮಾತೆಯರಿಗೆ ಹೇಳೋದು. ಮಾತೆಯರಿಂದಲೇ ಮಕ್ಕಳು ಮುಂದೆ ಬರೋದು. ಮಾತೆಯರಿಗೆ ನಾವೆಲ್ಲರೂ ಹೆಚ್ಚಿನ ಗೌರವ ಸಹಕಾರವನ್ನು ಕೊಡಬೇಕು. ಮನಸ್ಸಿನಿಂದ ಯೋಗವನ್ನು ದಾನ ಮಾಡಬೇಕು. ಜ್ಞಾನದಿಂದ ವಾಣಿ ದಾನ ಮಾಡಿ, ಕರ್ಮದಿಂದ ಗುಣಗಳನ್ನು ದಾನ ಮಾಡಿದಾಗ ಈ ಅತ್ಯಾಚಾರಗಳು ದೂರ ಆಗುತ್ತೆ. ನಾವೆಲ್ಲರೂ ಜ್ಞಾನಕ್ಕೆ ಹೋರಾಟ ಮಾಡಬೇಕು ಹೊರತು ಜಾತಿ ಧರ್ಮ ಹೋರಾಟ ಮಾಡಿದ್ರೆ ಇದು ನಿಲ್ಲಲ್ಲ. ನಮ್ಮ ಆತ್ಮಾಭಿಮಾನದಿಂದಲೇ ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೊರತು ಯಾವುದೂ ಇಲ್ಲ. ನಮಗೆ ಶತ್ರುಗಳು ಯಾರು? ಕಾಮ, ಕ್ರೋಧ, ಲೋಭ, ಅಹಂಕಾರ ಇವುಗಳು. ಈ ಶತ್ರುಗಳನ್ನು ದೂರ ಮಾಡ್ಕೋಬೇಕು ಅಂದರೆ ಜ್ಞಾನ, ಆಧ್ಯಾತ್ಮಿಕ ಜ್ಞಾನದಿಂದ ಓಡಿಸ್ಬೇಕು. ಇನ್ನೊಬ್ಬರು ಜ್ಞಾನ ಕೊಟ್ಟು ಓಡಿಸ್ಬೇಕು. ಆಗ ನಿಮ್ಮಲ್ಲಿ ಆತ್ಮದ ಶಕ್ತಿ, ಆತ್ಮಾಭಿಮಾನ ಇದ್ದಾಗ ಯಾರೂ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ದೇಹಾಭಿಮಾನದಿಂದ ಇವುಗಳು ಹೆಚ್ಚಾಗ್ತಿದೆ. ದೇಹವನ್ನು ತೊರೆದಾಕಿ ಅಭಿಮಾನವನ್ನು ಬೆಳೆಸ್ಕೊಂಡಾಗ ಮಹಿಳೆಯರು ಎಲ್ಲರೂ, ಪುರುಷರು ಎಲ್ಲರೂ ಆಗ ಆತ್ಮಾಭಿಮಾನದಿಂದ ಪ್ರೀತಿಯಲ್ಲಿರೋ ಶಾಂತಿಯಲ್ಲಿರುತ್ತೆ, ಸತ್ಯತೆ ಇದ್ದೇ ಇರುತ್ತೆ. ಅದರಿಂದ ಎಲ್ಲರೂ ಮಹಿಳಾ ದಿನಾಚರಣೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ ಸರ್. ತಾಲೂಕಿನ ಶ್ರಾವಣಬೆಳಗೊಳ ಹೋಬಳಿ ಉತ್ತಿನಹಳ್ಳಿ ಗ್ರಾಮದಲ್ಲಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವತಿಯಿಂದ 2025-26ನೇ ಸಾಲಿನ ಸಿಂಹಾದ್ರಿ ಸಂಭ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಆಯೋಜನೆ ಮಾಡಲಾಗಿತ್ತು. ಶ್ರಾವಣಬೆಳಗೊಳ ಹೋಬಳಿ ಉತ್ತಿನಹಳ್ಳಿ ಗ್ರಾಮದಲ್ಲಿ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರೀ ನರ್ಸರಿ ತರಗತಿಯಿಂದ ಪದವಿ ಪೂರ್ವ ಕಾಲೇಜು ತರಗತಿಗಳವರೆಗೂ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯಕ್ಕೆ ಸಂಜೀವಿನಿಯಾಗಿದೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷವು ಅಂತಿಮ ಘಟ್ಟದಲ್ಲಿದ್ದು, ಈ ಹಿನ್ನೆಲೆಯಲ್ಲಿ ಸಂಸ್ಥೆಯು ಇತ್ತೀಚೆಗೆ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿತು. ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಸಿಂಹಾದ್ರಿ ಸಂಭ್ರಮವನ್ನು ಉದ್ಘಾಟಿಸಿದರು. ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡ, ಕಾರ್ಯದರ್ಶಿ ಯುಟಿ ಮಂಜೇಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ಮುಖಂಡರಾದ ಭುವನಹಳ್ಳಿ ಯೋಗೇಶ್, ಚಿಕ್ಕಬೆಳ್ತಿ ಪ್ರವೀಣ್, ಸಾಗರ್, ಶಿಕ್ಷಣ ಸಂಯೋಜಕ ಜಿಟಿ ಯಾದವರಾಜ್, ಪ್ರಾಂಶುಪಾಲೆ ವೀಣಾ ಭರತ್ರಾಜ್, ಮುಖ್ಯೋಪಾಧ್ಯಾಯರಾದ ಧರಣಿ, ಸಂಯೋಜಕ ಅರುಣ್, ಭರತ್ರಾಜ್ ಸೇರಿ ಸಂಸ್ಥೆಯ ಶಿಕ್ಷಕರು ಹಾಜರಿದ್ದರು. ನಮ್ಮ ರವಿಚಂದ್ರ
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾಹನ ಚಾಲಕರು ಸಂಚಾರಿ ನಿಯಮಗಳನ್ನು ಪಾಲಿಸದ ಕಾರಣ ಅತಿ ಹೆಚ್ಚು ಅಪಘಾತಗಳು. ಜಿಲ್ಲೆಯಲ್ಲಿ ತಿಂಗಳೊಂದಕ್ಕೆ 500ಕ್ಕೂ ಹೆಚ್ಚು ಅಪಘಾತವೆಂದ ಎಎಸ್ಪಿ ಶ್ರೀನಿಧಿ ಅವರು. ಹಿರಿಸಾವಿಯಲ್ಲಿ ರಸ್ತೆ ಸುರಕ್ಷತೆ ಸಲುವಾಗಿ ನಡೆದ ರನ್ ಸೇಫ್ಟಿ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿಕೆ. ಶ್ರೀ ಸತ್ಯಸಾಯಿ ಬಾಬಾರವರ 100ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ದೇಶವ್ಯಾಪಿ ಸಂಚರಿಸುತ್ತಿರುವ ಪ್ರೇಮ ಪ್ರವಾಹಿನಿ ರಥಯಾತ್ರೆ ಪಟ್ಟಣಕ್ಕೆ ಆಗಮನ. ಸಾವಿರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಪೂರ್ಣಕುಂಭ ಕಳಶ, ವೇದಘೋಷ, ಮಂಗಳವಾದ್ಯ, ಕಲಾಮೇಳದೊಂದಿಗೆ ಮೆರವಣಿಗೆ. ತಾಲೂಕಿನ ಶ್ರಾವಣಬೆಳಗೊಳ ಹೋಬಳಿ ಉತ್ತಿನಹಳ್ಳಿ ಗ್ರಾಮದಲ್ಲಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ 2026ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ. ಶಾಸಕ ಬಾಲಕೃಷ್ಣ ಅವರಿಂದ ಉದ್ಘಾಟನೆ. ಮಕ್ಕಳ ಮನಮೋಹಕ ಸಾಂಸ್ಕೃತಿಕ ಕಾರ್ಯಕ್ರಮ. ಹಾಗೂ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯ ಲಕ್ಷ್ಮೀನಾರಾಯಣರವರಿಂದ ವಿಶ್ವ ಮಹಿಳಾ ದಿನದ ಸಲುವಾಗಿ ತಾಲೂಕಿನ ಮಹಿಳೆಯರಿಗೆ ಶುಭಾಶಯ ಸಲ್ಲಿಕೆ. ಮಾತೃ ಸ್ವರೂಪಿ, ದೈವ ಸ್ವರೂಪಿಯಾದ ಹೆಣ್ಣನ್ನು ಪ್ರತಿಯೊಬ್ಬರೂ ಗೌರವಿಸಬೇಕೆಂದರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಜೀವೋಚನ ವಾರ್ತೆ. ನಮಸ್ಕಾರ.